ಜಾತಿ ಗಣತಿ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸದ್ಯ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆ ಆರಂಭ ಆಗುತ್ತೆ. ಕಾಂತರಾಜು ವರದಿಯನ್ನ ಯಾರು ಒಪ್ಪಿಲ್ಲ. ಬಳಿಕ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕೊಟ್ಟಿದ್ರು. 10 ವರ್ಷ ಕಳೆದ ಹಿನ್ನೆಲೆಯಲ್ಲಿ ಹೊಸ ಸಮೀಕ್ಷೆ ಮಾಡಲಾಗ್ತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇದ್ದು, ಆ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರದ ಕುರಿತಂತೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಮರು ಸಮೀಕ್ಷೆಗೆ ಟೀಚರ್ಗಳದೇ 325 ಕೋಟಿ ಆಗುತ್ತೆ. ನಾವು ಇದರಲ್ಲಿ ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಯಾರು ಈಗ ನಾನು ಹೇಳ್ತಾ ಇರೋದಕ್ಕೆ ಬರ್ಕಳಪ್ಪ ನೀನು. ಅವ್ರು ಕೊಟ್ಟಷ್ಟೆಲ್ಲ ಬರೀ ಕೊಡೋಕ್ಕಾಗಲ್ಲ. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ. ಇನ್ನು ಉಳಿದ್ರೆ ಇನ್ನೂ ಬೇಕಾದರೆ ಕೊಡ್ತೀವಿ. ಸೊ ಅದರಿಂದ ಒಂದು ಮಧುಸೂದನ್ ನಾಯ್ಕ್ ಅವರ ಕಮಿಟಿ, ಹಿಂದುಳಿದ ಆಯೋಗ ವೈಜ್ಞಾನಿಕವಾಗಿ ಸರ್ವೆ ಮಾಡಬೇಕು. ಎರಡನೇದು, ಸೆಪ್ಟೆಂಬರ್ 22ರಿಂದ ಸರ್ವೆ ಪ್ರಾರಂಭ ಆಗುತ್ತೆ, ಸಮೀಕ್ಷೆ. ಮತ್ತು 7ನೇ ತಾರೀಕಿನವರೆಗೆ ನಡೀತದೆ. ವರದಿಯನ್ನು ಡಿಸೆಂಬರ್ ಒಳಗಡೆ ಕೊಡಬೇಕು. ಆಮೇಲೆ ಈ ಸಾರಿ ಒಂದು ವಿನೂತನವಾದಂಥ ಪದ್ಧತಿಯನ್ನು ನಾಗಮೋಹನ್ ದಾಸ್ ಸಮಿತಿಯವರು, ಆಯೋಗದವರು ಮಾಡಿದರಲ್ಲ, ಈ ಒಳ ಮೀಸಲಾತಿ ಬಗ್ಗೆ ಮಾಡಿದರಲ್ಲ, ಆ ಥರದ್ದು ಇವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಮನೆಗೂ ನಾವು ಕರೆಂಟ್ ಕೊಟ್ಟಿದ್ದೀವಿ. ಈ ಮೀಟರ್ ರೀಡರ್ ಇರ್ತಾರಲ್ಲ, ಮೀಟರ್ ರೀಡರು, ಸೊ ಅವರು ಪ್ರತಿ ತಿಂಗಳು ಕೂಡ ಮೀಟರ್ ರೀಡಿಂಗ್ ಮಾಡ್ತಾರೆ. ನಾವು ಮನೆ ಕನೆಕ್ಷನ್ ಕೊಡುವಾಗ 6 ನಂಬರ್ ಕೊಟ್ಟಿರ್ತೀವಿ. ಸೊ ಇವರು ಹೋಗಿ ಜಿಯೋ ಟೈಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಿದ್ದಾವೆ ಆ ಮನೆಗಳನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮನೆಗಳಿಗೆ ಒಂದು ಆ ಪಟ್ಟಿನ ಒಂದು ಇದು ಮಾಡಿ ನಂಬರ್ ಮಾಡಿ ಅಂಟಿಸ್ತಾರೆ ಮನೆಗೆ. ಇದು ಮೊದಲನೇ ಕೆಲಸ. UHID ಅಂತ ಹೇಳ್ತಾರೆ ಅದಕ್ಕೆ, ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ. ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ. 2 ಕೋಟಿ ಮನೆಗೆ ಸುಮಾರು 2 ಕೋಟಿ ಮನೆಗೂ ಕೂಡ ಅಂಟಿಸ್ತಕ್ಕಂಥ ಕೆಲಸನ ಮಾಡ್ತಾರೆ. ಇವತ್ತಿಗೆ 155 ಕೋಟಿ ಅಂಟಿಸಿದ್ದೀವಿ. ಈಗ ಇವತ್ತಿನವರೆಗೆ 1,55,00,000 ಮನೆಗಳಿಗೆ ಈ ಪಟ್ಟಿಯನ್ನು ಅಂಟಿಸ್ತಕ್ಕಂಥ ಕೆಲಸ, ಈ ಸ್ಲಿಪ್ ಅಂತ, ಸ್ಟಿಕ್ಕರ್ ಅದು ಅಂಟಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅದು ಒಂದು. ಆಮೇಲೆ ಅದಾದಮೇಲೆ ಮನೆಗೆ ಮೇಸ್ಟ್ರಿಗಳು ಟೀಚರ್ ಸರ್ವೆ ಮಾಡ್ತಾರೆ. ಪ್ರತಿ ಮನೆಗೂ ಕೂಡ ಅಲ್ಲಿ ಈ ಆಧಾರ್ ಕಾರ್ಡ್ ಇದೆಯಲ್ಲ, ಪಡಿತರ ಚೀಟಿ ಮತ್ತು ಆಧಾರ್ ಕಾರ್ಡು, ಅದನ್ನು ಅವರು ಮೊಬೈಲ್ ಇದ್ದರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ. ಯಾರ್ಯಾರ ಹತ್ರ ಮೊಬೈಲ್ ಇದೆ
ಅದಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಮೊಬೈಲ್ ಇಲ್ಲದೆ ಹೋದರೆ ಆ ಮನೆಗಳನ್ನು ಕೂಡ ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆ ವ್ಯಕ್ತಿಗಳದು ಮನೆಗಳದು ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಒಟ್ಟಾರೆಯಾಗಿ ಸೈಂಟಿಫಿಕ್ ಆಗಿ ಆಗಬೇಕು, ಯಾರೂ ಕೂಡ ತಪ್ಪಿಸ್ಕೋಬಾರದು. ನನ್ನ ಮನವಿ ಏನಪ್ಪ ಅಂತಂದರೆ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು ಮನವಿ. ಜೊತೆಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ. ಕಾಂತರಾಜ್ ವರದಿ ಮತ್ತು 54 ಇತ್ತು, ಈಗ 6 ಜಾಸ್ತಿ ಮಾಡಿದ್ದಾರೆ, 6 ಪ್ರಶ್ನೆಗಳು ಜಾಸ್ತಿ ಮಾಡಿದ್ದಾರೆ. 60 ಪ್ರಶ್ನೆಗಳನ್ನು ಕೇಳ್ತಾರೆ. ನೀನು ಯಾವ ಧರ್ಮದವನು, ಯಾವ ಜಾತಿಯವನು, ನಿನ್ನ ಶೈಕ್ಷಣಿಕ ಪರಿಸ್ಥಿತಿ ಏನು, ನಿನ್ನ ಸಾಮಾಜಿಕ ಪರಿಸ್ಥಿತಿ ಏನು, ನಿನಗೆ ಉದ್ಯೋಗ ಇದೆಯಾ ಇಲ್ವಾ, ನಿನ್ನ ಜಮೀನುಗಳಿದೆಯಾ ಇಲ್ವಾ. ನೋಡಿ, ಇದು 60 ಪ್ರಶ್ನೆಗಳನ್ನು ಟೀಚರ್ಗಳು ಅವ್ರ ಮನೆಗಳಿಗೆ ಗಾಡಿ ಜನ ಕಾರ್ ಮನೆ ಪ್ಲಾಟ್ ಇದಾವೆ ಹೋದಾಗ ಕೇಳ್ತಾರೆ. ಅದಕ್ಕೆ ನಾನು ಎಲ್ಲ ಜನರಲ್ಲಿ ಮನವಿ ಮಾಡೋದೇನಪ್ಪ ಅಂತಂದರೆ, ತಪ್ಪದೇ ಇದರಲ್ಲಿ ಪಾಲ್ಗೊಳ್ಬೇಕು. ನಂಬರ್ 1. ನಂಬರ್ 2, ಈ 60 ಪ್ರಶ್ನೆಗಳಿಗಿದೆಯಾ ಕೇಳ್ತಾರಲ್ಲ, ಅವಕ್ಕೆಲ್ಲ ಉತ್ತರ ಕೊಡಬೇಕು. ಮತ್ತೆ ಯಾರೂ ಕೂಡ ಇದರಲ್ಲಿ ತಪ್ಪಿಸ್ಕೋಬಾರ್ದು. ಒಂದು ವೇಳೆ ನಿಮಗೆ ಮನೇಲಿ ಇರಕ್ಕಾಗಲಿಲ್ಲ ಅಂತಂದ್ರೆ, ಒಂದು ಸಹಾಯವಾಣಿ ಇದೆ ಆಯೋಗದ್ದು. ಸಹಾಯವಾಣಿ ಸಂಖ್ಯೆ 80 50 77 0004. 80 50 77 304. ಇದು ಸಹಾಯವಾಣಿ ನಂಬರು. ಅದಕ್ಕೆ ಕರೆ ಮಾಡಬಹುದು. ಆಮೇಲೆ ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟ್ ವಿಳಾಸ ಏನಿದು, ಏನಮ್ಮ ಇದು? ಸರ್ KSBC ಕರ್ನಾಟಕ ಸ್ಟೇಟ್ KSCBC ಕರ್ನಾಟಕ ಗೌರ್ಮೆಂಟ್ ಇನ್ ಕೊಟ್ಟಿದ್ದೀರಾ? ಇದು ನೋಡ್ಕೊಳ್ಳಿ. ಇದು ನೀವು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಬರೆದು ಜನರಿಗೆ ತಿಳಿಸಿ ಅಷ್ಟೇ. ಆನ್ಲೈನ್ ಇರ್ತದೆ, ಆನ್ಲೈನ್ ಮೂಲಕನೂ ಕೂಡ ಮಾಡ್ಬೋದು. ಒಂದು ನ್ಯೂಸ್ ಕರೆಂಟ್ ವಿದ್ಯುತ್ ಅವರು ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸ್ತಾರೆ, RR ನಂಬರ್ ತಗೊಂಡು. ಆಮೇಲೆ ಆಶಾಕರ್ತರು ಮನೆಗೆ ಹೋಗಿ, ಆಮೇಲೆ ಆಶಾ ಕಾರ್ಯಕರ್ತರು, ಇದು ಮೊದಲೇ ಟೀಚರ್ಸ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿ 3 ದಿವಸ ಮುಂಚೆ 3 ದಿನ ಮುಂಚಿತವಾಗಿ ಹೋಗಿ ಆಶಾ ಕಾರ್ಯಕರ್ತರು ಎಲ್ಲರ ಮನೆಗಳಿಗೆ ಹೋಗಿ ನಾಳೆ 60 ನಾಳೆಯಿಂದ ಇದನ್ನ ಈ ನಮೂನೆಯನ್ನು ಕೊಟ್ಬಿಡ್ತಾರೆ ಅವ್ರಿಗೆ ಮುಂಚಿತವಾಗಿ. ಯಾಕಂತಂದರೆ ಇದು ಓದ್ಕೊಂಡಿರಲಿ ಅಂತ, ಅವ್ರಿಗೆ ಗೊತ್ತಾಗಿ ಮಾಹಿತಿ ಗೊತ್ತಿರಲಿ ಅಂತ.
ಎಲ್ಲರಿಗೂ ಈ ಕಡೆ ಕೊಡಿ ಇನ್ನು ಹಾಂ ಪ್ರೆಸ್ ಬಿಟ್ಟು ಇದು ಟೀಚರ್ಗಳು ಹೋದಾಗ ಮನೆಗೆ ಉತ್ತರ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಕಾಪಿ. ಆಶಾ ಕಾರ್ಯಕರ್ತರು ಯಾವ ಕ್ವಶನ್ ಮುಂಚಿತವಾಗಿಯೇ ಟೀಚರ್ಗಳು ಹೋಗೋದಕ್ಕಿಂತ ಮುಂಚಿತವಾಗಿಯೇ ಮನೆಗೆ ಹೋಗಿ ಈ ನಮೂನೆಗಳನ್ನು ಕೊಡ್ತಾರೆ. ಅವರು ಓದಕ್ಕೆ ಬರೋರು ಅದು ಓದ್ಕೋಬೋದು, ಓದಕ್ಕೆ ಬರದೇ ಇದ್ದವರು ಬೇರೆಯವ್ರ ಮೂಲಕ ಓದ್ಕೊಂಡು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ಟಾರೆಯಾಗಿ ದೇ ಮಸ್ಟ್ ಬಿ ಪ್ರಿಪೇರ್ಡ್. They must be prepared. Whatever questions, I mean, according to the ನಮೂನೆ, ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡಿ ಅದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಕ್ರಮಗಳನ್ನು ತಗೊಳ್ತಾ ಇರೋದು ಯಾಕೆ ಅಂತಂತಂದರೆ ಯಾರು ಕೂಡ ತಪ್ಪಿಸ್ಕೋಬಾರ್ದು. ಎಲ್ಲರ ಮನೆಗಳಲ್ಲೂ ಕೂಡ ನಮಗೆ ಅವರ ಮಾಹಿತಿ ಸಿಕ್ಕಬೇಕು. ಅಪಾರ್ಟ್ಮೆಂಟ್ಗಳಿಗೂ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಹೋಗ್ತಾರೆ. ಈಗ ಪ್ರತಿಯೊಬ್ಬ ಟೀಚರ್ಗೆ ಎಷ್ಟು ಮನೆ ಕೊಡ್ತೀರಿ? 150 ಮನೆ. ಒಬ್ಬ ಟೀಚರ್ಗೂ 120ರಿಂದ 50 ಮನೆ ಕೊಡ್ತಾರೆ. 120ರಿಂದ 150 ಮನೆಗಳು ಎನ್ಯುಮರೇಷನ್ ಬ್ಲಾಕ್ ಮಾಡಿ ಒಂದೊಂದು ಬ್ಲಾಕ್ ಮಾಡಿದ್ವಿ. ಒಂದೊಂದು ಬ್ಲಾಕ್ ಮಾಡಿ ಒಬ್ಬ ಟೀಚರ್ಗೆ 120ರಿಂದ 150 ಮನೆಗಳು. ಅದು ಅಪಾರ್ಟ್ಮೆಂಟ್ ಇರಲಿ, ಅಲ್ಲಿ ಎಷ್ಟು ಮನೆಗಳಿರ್ತವೆ ಅಷ್ಟು ಅಪಾರ್ಟ್ಮೆಂಟ್ಗಳಿರ್ತವೆ, ಅಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವರು ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ, ತುಂಬಾ ಜನ ಹಿಂದೆ ಹಾಕ್ತಿದ್ದಾರೆ ಅಂತ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಕಂಪ್ಲೇಂಟ್. ಅದಕ್ಕೆ ನೋಡಪ್ಪ, ಆನ್ಲೈನ್ ಮೂಲಕ ಕೊಡಲಿ. ನೀವು ಜಾತಿ ಹೇಳ್ಕೊಳಕ್ಕಾಗಲ್ಲ ತಾನೇ ಟೀಚರ್, ಬೇರೆ ದಾರಿ ಇದೆಯಲ್ಲ. ಆನ್ಲೈನ್ ಬಹಿರಂಗಪಡಿಸ್ಕೊಳ್ಳೋಕೆ ಮುಂದೆ ಬರ್ತಿಲ್ಲ, ಅವ್ರ ಜಾತಿನ ಬಹಿರಂಗಪಡಿಸ್ಕೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ. ಅದಕ್ಕೆ ನೋಡಿ, ಈಗ ನಾಗಮೋಹನ್ ದಾಸ್ ಒಳ ಜಾತಿ ಆಗಿದೆ, ಒಳ ಮೀಸಲು ಆಗಿದೆ. ಹಾಗೆ ಎಷ್ಟು ಪರ್ಸೆಂಟ್ ಆಗಿದೆ? 93% ಆಗಿದೆ. 100% ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ಗಳು ಹೋದಾಗ ಸಿಗೋದಿಲ್ಲ, ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು, ನಂಬರ್ 1. ನಂಬರ್ 2, ಆನ್ಲೈನ್ ಮೂಲಕ ಕೊಡಲಿಕ್ಕೆ ಅವಕಾಶ ಇದೆ. 3ನೇದು ಪಬ್ಲಿಕ್ನಲ್ಲಿ ಮಾಡೋದು ಸರ್, ಮನೆ ಒಳಗೆ. ಆಮೇಲೆ ಇದು ಮನೇಲಿ ಮಾಡೋದಲ್ವಾ? ಎಲ್ಲರಿಗೂ ಮಾಡ್ತಾ ಇರ್ತಾರೆ. ಅದು ಹಾಗಾದರೆ ಈ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಈಗ ಕೇಂದ್ರ ಸರ್ಕಾರದವರು, ಅವ್ರು ಹೆಂಗೆ ಮಾಡ್ತಾರೆ? ಅದೇನಪ್ಪ, ಟೀಚರ್ಸ್ ಬಂದವಾಗ ಅವರಿಗೆ ಒಂದು ಸ್ವಲ್ಪ ಗೌರವದಿಂದ ಕೂಡಿಸಿ ಅವ್ರಿಗೆ ನೀರು ಕೊಟ್ಟು ಅವರಿಗೆ ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕುಳಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಟೀಚರ್ಸ್ ಟ್ರೈನಿಂಗ್ ಮಾಡಲಿಕ್ಕೆ ಆ್ಯಪ್ ಮಾಡಿದ್ದೀವಿ ಸರ್, ತಮಗೀಗ ತೋರಿಸ್ತೀವಿ. ತಮ್ಮಿಂದ ಅದು ಲಾಂಚ್ ಮಾಡ್ತಾರೆ. ಟೀಚರ್ಸ್ ಟ್ರೈನಿಂಗು ಮಾಡಿ ಅವ್ರಿಗೆ ಹೇಗೆ ನಿಮ್ಮ ಕ್ವಶನ್ ಕೇಳಬೇಕು, ಹೇಗೆ ಉತ್ತರ ಪಡ್ಕೊಳ್ಬೇಕು, ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಒಂದು ಬಾಟ್ ಮಾಡಿದ್ದೀವಿ ಸರ್, ತಮಗೂ ತೋರಿಸ್ತೀವಿ ಸರ್. ಹೆಂಗೆ ನೀನು ಅಂತ ಇರ್ತೀಯ ಅಂತ ನೀನು ಜಾತಿ ಹೇಳಕ್ಕೆ ಹೋಗಲ್ಲ. ಇದರಲ್ಲಿ ಆನ್ಲೈನ್ ಮೂಲಕ ಹೇಳು,
ಡೂಪ್ಲಿಕೇಟ್ ಹೆಂಗಾಗುತ್ತೆ? ಇಲ್ಲ 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 ನಂಬರ್ ಆನ್ಲೈನ್ ಉಪಯೋಗಿಸಿದ ಮೇಲೆ ಮತ್ತೆ ಡೂಪ್ಲಿಕೇಟ್ ಮಾಡಿ ಡೂಪ್ಲಿಕೇಟ್ ಆಗಲ್ಲ. ಸೊ ಆಮೇಲೆ ಐಟಿ ಕ್ರೌಡ್ ಜಾಸ್ತಿ ಮೈಗ್ರೇಷನ್ ಪಾಪ್ಯುಲೇಷನ್ ಇರುತ್ತೆ. ಅವ್ರು ನಾರ್ತ್ ಇಂಡಿಯನ್ ಬೇರೆ ಜಾತಿ ಇರುತ್ತೆ, ನಮ್ಗೆಲ್ಲ ಮೆನ್ಷನ್ ಆಗಿರಲ್ಲ. ಅವ್ರು ಆ ಕ್ರೌಡ್ಗೆ ಏನು ಮಾಡ್ತಾರೆ? ಯಾವುದು ಮೈಗ್ರೇಟಿಂಗ್ ಕ್ರೌಡ್ ಜಾಸ್ತಿ ಇರುತ್ತೆ, ಬೆಂಗಳೂರಿಗೆ ಬರೋದು ಜಾಸ್ತಿ ಇಲ್ಲ. ಇಲ್ಲಿಗೆ ವೆದರ್ ದೇ ಆರ್ ಮೈಗ್ರೇಟೆಡ್ ಆರ್ ನಾಟ್, ಅದರ್ಸ್ ಆಪ್ಷನ್ ಅಲ್ಲಿ ಮೆನ್ಷನ್ ಅಲ್ಲಿ ನಿಮ್ಮ ಜಾತಿ ಹೇಳಕ್ಕೆ ಏನಪ್ಪ, ನಿಮ್ಮ ಪರಿಸ್ಥಿತಿ ಹೇಳಕ್ಕೆ ಏನಂತೆ, ನಿಮ್ಮ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಔದ್ಯೋಗಿಕ ಪರಿಸ್ಥಿತಿ ಏನು, ನಿಮ್ಮ ನಿಮ್ಮ ಇದು ಸಾಮಾಜಿಕವಾಗಿ ಹೇಳಕ್ಕೆ ಏನು ಕಷ್ಟ ನಿಮಗೆ? ಹೊರ ರಾಜ್ಯಗಳವರು ಅವರ ಜಾತಿಗಳನ್ನ ನಮ್ಮ ಪಟ್ಟಿ ಸೇರಿಸಲಾಗಿದೆ. ಇಲ್ಲ ಅದರ್ಸ್ ಅಂತಿದೆ. ನೋಡಪ್ಪ, ಆಧಾರ್ ಕಾರ್ಡ್ ಇರ್ತದೆ ನಿನ್ನ ಹತ್ರ, ಅದರ್ಸ್ ಅಂತ ಅದರ್ಸ್ ಅಂತ ಅದರ್ಸ್ ಪಟ್ಟಿ ಸರ್ ಅದರಲ್ಲಿ ಹಾಕ್ಬಹುದು. ಅದು ಹಾಕ್ಬೋದು. ಸರ್ ಈಗ 16 ದಿವಸದಲ್ಲಿ ಮುಗಿಸಿ ಡಿಸೆಂಬರ್ ಒಳಗೆ ಎಕ್ಸ್ಟ್ರಾಪುಲೇಟ್ ಮಾಡಿ ಆಗುತ್ತೆ ಸರ್? ಆಗ್ಬೋದು. ಈಗ 15 ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ 15 ದಿನದಲ್ಲೇ ಮುಗಿಸಿತ್ತು. ಈಗಲೂ 15 ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ. ಸರ್ ಆ ಸಂದರ್ಭದಲ್ಲಿ ತುಂಬಾ ಅದಕ್ಕೆ 120ರಿಂದ 150 ಮನೆಗಳು ಕೊಟ್ಟಿರೋದು ಒಬ್ಬೊಬ್ಬರಿಗೆ. ಹಾಂ, ಇಲ್ಲಿ ಅದಕ್ಕೆ ಬೇರೆ ಬೇರೆ ಮತ್ತೆ ದಾರಿಗಳಿದ್ದಾವಲ್ಲಪ್ಪ, ಅದು ಒಂದೇ ಉಪಯೋಗ ಮಾಡಲ್ಲ. ಅದೊಂದೇ ಉಪಯೋಗ ಅಲ್ಲ, ದಾರಿಗೆ ಬೇಕಾದಷ್ಟು 3-4 ದಾರಿಗಳಿದ್ದಾವಲ್ಲ. ತೋರಿಸ್ತೀವಿ ಸರ್, ಯಾವ ರೀತಿ ಆದ್ಮೇಲೆ ಯಾವ ರೀತಿ ಮಾಡಿದ್ರು ಅಂತ ತೋರಿಸ್ತೀವಿ. ಸರ್ ಡಿಸೀಸ್ಗಳ ಬಗ್ಗೆ ಕಾಲಮಲ್ಲಿ ಇದೆ. ಡಿಸೀಸ್ಗಳ ಬಗ್ಗೆ ಒಂದು ಕಾಲಮಲ್ಲಿ ಡಿಸೀಸು ಕಾಲಂಗಳಲ್ಲಿ ಕಾಯಿಲೆಗಳ ಬಗ್ಗೆ ಕಾಯಿಲೆ ಅಂದ್ರೆ ಅನುವಂಶಿತ ಕಾಯಿಲೆಗಳ ಬಗ್ಗೆ ಅವರು ಸಾಂಪ್ರದಾಯಿಕ ವೃತ್ತಿ ಮಾಡಿರೋದ್ರಿಂದ ಏನಾದ್ರೂ ಕಾಯಿಲೆಗಳಿದ್ರೆ ಏನಾದ್ರು ಇದ್ರೆ ಗೊತ್ತಾಗ್ಲಿ ಅಂತ, ಏನಾದ್ರು ಕಾಯಿಲೆಗಳಿದ್ರೆ ಗೊತ್ತಾಗ್ಲಿ. ಸೊ ಟುವರ್ಡ್ಸ್ ವೆಲ್ಫೇರ್. ಈಗ ನೀವು ಕಾಯಿಲೆ ಗೊತ್ತಾಗಬೇಕಲ್ಲ ನಮಗೆ, ನೀನು ಆರೋಗ್ಯವಾಗಿದೆ ಇಲ್ಲೋ ಅಂತ ಗೊತ್ತಾಗಬೇಕಲ್ಲ. ಸರ್ಕಾರಕ್ಕೆ ಅದರ ಅವಶ್ಯಕತೆ ಇದೆ ಸರ್, ಬಹಿರಂಗಪಡಿಸುವ ನೆಸಿಟಿ ಇದೆ. ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು, ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು. ಇದು ಪ್ರೊಟೆಕ್ಟೆಡ್ ಇನ್ಫಾರ್ಮೇಶನ್, ಪಬ್ಲಿಕ್ಕಿಗೆ ಯಾರಿಗೂ ಹೋಗೋದಿಲ್ಲ. ಅಡ್ವಾನ್ಸ್ ಪ್ರಕಾರನೇ ನಾಗಮೋಹನ್ ದಾಸ್ ಅವರು ಒಳಮೀಸಲಾತಿಗೆ ಸಂಬಂಧಿಸಿದಂಗೆ ಸಮೀಕ್ಷೆ ಮಾಡಿದ್ರು. ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಓಕೆ ಆಲ್ಮೋಸ್ಟ್ 95+ ಆಗಿದೆ. ಆದರೆ ಸಿಟಿ ಪರ್ಟಿಕ್ಯುಲರ್ ಬೆಂಗಳೂರು ವ್ಯಾಪ್ತಿನಲ್ಲಿ ಅವರು 65% ದಾಟಕ್ಕಾಗಲಿಲ್ಲ. ಈಗ ಈ ಸಮೀಕ್ಷೆಗೆ ಏನಾದರೂ ವಿಶೇಷವಾಗಿ ಏನಾದರೂ ಕ್ರಮ ಆಗಿದೆಯಾ? ಅದಕ್ಕೆ ಮಾಡ್ತಾ ಇದ್ದೀವಲ್ಲ, ನಾಗಮೋಹನ್ ದಾಸು ಒಂದು ಇನ್ನು ಉಳಿದದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು. ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ. ಮೊಬೈಲ್ ಇಲ್ಲದೇದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ. ಸರ್ ಆಧಾರ್ ಕಾರ್ಡು, ಪಡಿತರ ಚೀಟಿ ಅಥವಾ ಯಾವುದು ಏನು RTC ನಂಬರು ಅಥವಾ ಏನಾದರೂ ಎಲ್ಲದೂ ಸೇರಿ ಕ್ರಾಸ್ ವೆರಿಫಿಕೇಶನ್ ಮಾಡೋ ಮಾಡಿಸೋದು. ಆಧಾರ್ ಕಾರ್ಡು, ಮೊಬೈಲು ಅಥವಾ RTC, ಪಡಿತರ ಚೀಟಿ ಎಲ್ಲ ಲಿಂಕ್ ಮಾಡಿದ್ರೆ ಇದೆಲ್ಲ ವೆರಿ ನಂಬರ್ ಈಸಿ ಆಗಿದೆ ಸರ್. ಇಲ್ಲ ಆಮೇಲೆ ಇಲ್ಲ ಸರ್, ಅದನ್ನೇನಿಲ್ಲ, ಅದನ್ನೇನಿಲ್ಲ. ಒಬ್ಬೊಬ್ಬರು ತಾಳೆ ಇವನು ಕೇಳ್ತಾವನೆ, ಆಮೇಲೆ ಕೂತ್ಕ ನೀನು. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ, ಗೊತ್ತಾಯ್ತಾ, ಅವರು ಹೇಳ್ಬೇಕು, ಮಾಹಿತಿನ ಹೇಳ್ಬೇಕು. ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೆಸ್ ಯು ನೋ ದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ. ಆರ್ಥಿಕ ಪರಿಸ್ಥಿತಿ ಏನಿದೆ, ಸಾಮಾಜಿಕ ಪರಿಸ್ಥಿತಿ, ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್. ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕಲ್ಲ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕಲ್ಲ.
ನೋಡಿ ಈಗ 15 ದಿನದಲ್ಲೇ ಎಲ್ಲನೂ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ. ಆಗುತ್ತೆ ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ. ಈಗ ವಿಶೇಷವಾಗಿ ಈ ಸೆನ್ಸಸ್ನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಾವಿಗೆ ಯಾವುದೇ ಇರಬಾರ್ದು, ನ್ಯೂನತೆಗಳಿರಬಾರ್ದು. ಆ ನ್ಯೂನತೆಗಳಿರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು. ದಲಿತ್ ಕ್ರಿಶ್ಚಿಯನ್ ಮತ್ತೆ ಬೇರೆ ಇದರಲ್ಲಿ ಡಬಲ್ ಇದು ಮಾಡ್ತಾರೆ ಸರ್. ದಲಿತ್ ಕ್ರಿಶ್ಚಿಯನ್ ಅವ್ರನ್ನ ಯಾವ ಗುಂಪಿಗೆ ಸೇರಿಸ್ತಾರೆ? ಯಾರು? ದಲಿತ್ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ದಲಿತ ಈ ತರದ ಎಂಟ್ರಿನೂ ಇದೆ. ಕ್ರಿಶ್ಚಿಯನ್ ಬ್ರಾಹ್ಮಣ ಇದೆ. ಇದಕ್ಕೆ ಆಕ್ಷೇಪಣೆಗಳು ಕೂಡ ಬಂದಿದೆ. ಆಯೋಗ ಡಿಸೈಡ್ ಮಾಡಿದೆ. ಸರ್ವೆ ಮುಗಿದ ಮೇಲೆ ಈಗ ಅದು ಏನೇನು ಬರುತ್ತೆ ನೀನು ಏನು ಬರೀತಾರೆ ಬರೀಲಿ, ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ? ಅಲ್ಲ ಕೇಳಪ್ಪ, ಇಲ್ಲಿ ಕ್ರಿಶ್ಚಿಯನ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಆಯೋಗದವರು ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಷನ್ನಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಇಲ್ಲ ಈಗ ಬರಲಿ ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್. ಏನು ಬರ್ಸಿದ ಮೇಲೆ ಬರೆಸ್ಬೇಕಾದ್ರೆ ಗೊತ್ತಾಗುತ್ತೆ.